ಓಂ ವಿಶೇಷಣಾಚ್ಚ ಓಂ ಇಂದ್ರಾ ಸೋಮಾ ತಪತಂ ರಕ್ಷ ಉಜ್ಜತಂ ನರ್ಪಯತಂ ವೃಷಣ ತಮೋ ವೃಥಃ ಪರಾಶೃಣೀತಮಚಿತೋ ನ್ಯೋಷತಂ ಹತಂ ನುತೇಥಾಂ ನಿಶಿಶೀತಮತ್ರಿಣಃ. ತತ್ವ ಪ್ರದೀಪ ನಾವು ನೋಡ್ತಿದ್ದೀವಿ. ವಿಶೇಷಣಾಚ್ಚ ಅನ್ನೋ ಸೂತ್ರಕ್ಕೆ ಇರುವಂತಹ ತತ್ವ ಪ್ರದೀಪ. ಅಲ್ಲಿ ಇತ್ಯಾದೇಹೇ ನಾಸತ್ಯೋ ಭೇದ ಅಂತಿದೆ. ಭೇದ ಅಸತ್ಯ ಅಲ್ಲ ಅಂತ ತ್ರಿವಿಕ್ರಮ ಪಂಡಿತರು ಹೇಳ್ತಿದ್ದಾರೆ. ಭೇದ ಅಸತ್ಯ ಅಲ್ಲ ಅಂತ ಆಚಾರ್ಯರ ಮಾತೇನಿದೆ, ಆಚಾರ್ಯರು ಕೊಟ್ಟಿರುವಂತಹ ವೇದವಾಕ್ಯಗಳಲ್ಲದೆ ಇನ್ನೂ ಕೆಲವು ವೇದವಾಕ್ಯಗಳನ್ನ ಮತ್ತು ಪುರಾಣ ವಾಕ್ಯಗಳನ್ನ ಬೇರೆ ಬೇರೆ ಕಡೆ ಬಂದದ್ದನ್ನ ತ್ರಿವಿಕ್ರಮ ಪಂಡಿತರು ಉದ್ಧರಿಸ್ತಾ ಇದ್ದಾರೆ. ಇತ್ಯಾದೇಹ ಅಂತ ಏನಿದೆ ಆದಿಪದದಿಂದ ಮತ್ತು ಕೆಲವು ವಾಕ್ಯಗಳನ್ನು ತಗೊಳ್ಬೇಕು ಅಂತ ಇಲ್ಲಿ ತ್ರಿವಿಕ್ರಮ ಪಂಡಿತರು ಮೊದಲು ಭಗವದ್ಗೀತಾದಲ್ಲಿ ಬಂದಿರುವಂತಹದನ್ನ ಹೇಳಿದರು. ದ್ವೌಭೂತ ಸರ್ಗವು ಲೋಕೇಸ್ಮಿನ್ ಅಂತ, ಅಸತ್ಯಮ ಪ್ರತಿಷ್ಠಂತೆ, ಇದೊಂದು ವ್ಯಾಸ ಸ್ಮೃತಿ. ಇದಾದ್ಮೇಲೆ ಈಗ ಒಂದು ವೇದವಾಕ್ಯ ಹೇಳ್ತಿದ್ದಾರೆ. ಇದು ಭಾಷಿ ದೀಪಿಕಾದಲ್ಲಿ ಕೂಡ ತತ್ವ ಪ್ರದೀಪಕಾರರು ಹೀಗೆ ಹೇಳ್ತಾರೆ ಅನ್ನೋದನ್ನ ಸಂಗ್ರಹಿಸಿದ್ದಾರೆ. ಭಾಷಿ ದೀಪಿಕಾಕಾರರು ಆದಿಪದೇನ ಗ್ರಾಹ್ಯ ವಚನಾನಿ ತತ್ವ ಪ್ರದೀಪೆ ಉದಾಹೃತಾನಿ ಅಂತ ಅವರು ಹೇಳ್ತಾರೆ. ಆದರೆ ಇದಕ್ಕೆ ಅವರು ಕೂಡ ವ್ಯಾಖ್ಯಾನ ಮಾಡಿಲ್ಲ ಈ ವೇದ ಮಂತ್ರಗಳಿಗೆ. ಬೇರೆ ಎಲ್ಲಿ ಕೂಡ ಇದಕ್ಕೆ ವ್ಯಾಖ್ಯಾನ ಕಾಣಿಸ್ತಿಲ್ಲ. ಗೋವಿಂದಾಚಾರ್ಯರು 1ನೇ ಪಾದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ 1ನೇ ಪಾದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. 2ನೇ ಪಾದಕ್ಕೆ ಅವ್ರದ್ದು ವ್ಯಾಖ್ಯಾನ ಇಲ್ಲ. ಅಲ್ಲಿಂದ ಆರಂಭಿಸಿ ಮುಂದೆ ವ್ಯಾಖ್ಯಾನ ಇಲ್ಲ. ಅವರು ಪಾಠ ಮಾಡುವಾಗ ಕೂಡ ಈ ವೇದವಾಕ್ಯಗಳಿಗೆ ಅರ್ಥ ಹೇಳಲಿಲ್ಲ. ಅದೇನು ಮರ್ತಿದ್ದಾರೋ ಏನೋ ಅಂತ ಗೊತ್ತಾಗಲಿಲ್ಲ. ಆದ್ರಿಂದ ಈ ವೇದವಾಕ್ಯಗಳಿಗೆ ಸಾಯಣ ಭಾಷ್ಯವನ್ನು ಗಮನಿಸಿ ಅದನ್ನ ನಮ್ಮ ಸಿದ್ಧಾಂತಕ್ಕೆ ಹೊಂದಿಸಿ ಅರ್ಥ ಹೇಳ್ತಾನೆ. ಅಲ್ಲೂ ಕೂಡ ಒಂದು ಶಬ್ದಕ್ಕೆ ತ್ರಿವಿಕ್ರಮ ಪಂಡಿತರು ಅರ್ಥ ಹೇಳಿದ್ದಾರೆ. ಯೇಷಾಂ ಜಗದೀಶ್ವರತ್ರಯಂ ನಾಸ್ತಿ ತೇ ಅತ್ರಿಣಃ ಅಂತ ಒಂದೇ ಶಬ್ದಕ್ಕೆ ಅವ್ರ ಅರ್ಥ ಹೇಳ್ತಾರೆ. ಅತ್ರಿಗಳು ಅಂತ ಬಂದಿದೆ ಆ ವೇದವಾಕ್ಯದಲ್ಲಿ, ನಿಶೀತಮತ್ರಿಣಃ. ಆಮೇಲೆ ಇನ್ನೊಂದು ಮಂತ್ರ ಇದೆಯಲ್ಲ, ತಪುರ್ವದೇಭಿರಜರೇಭಿರತ್ರಿಣಃ ಅಂತ, ಅಲ್ಲಿ ಅತ್ರಿಗಳು ಅಂತ ಬಂದಿದೆ. ಅತ್ರಿಗಳು ಅಂದ್ರೆ ತ್ರಿ ಅಂದ್ರೆ 3, ಅತ್ರಿ ಅಂದ್ರೆ ತ್ರಯಃ ನಾಸ್ತಿ ಯೇಷಾಂ ತೇ ಅತ್ರಿಣಃ ಅಂತ ಬಹುವ್ರೀಹಿ ಸಮಾಸ. ಯೇಷಾಂ ಜಗತ್ ಈಶ್ವರ ಜೀವತ್ರಯಂ ನಾಸ್ತಿ ತೇ ಅತ್ರಿಣಃ ಅಂತ ಅಷ್ಟು ಮಾತ್ರ ಅರ್ಥ ಬರೆದಿದ್ದಾರೆ ತ್ರಿವಿಕ್ರಮ ಪಂಡಿತರು. ಯಾವ ಮಾಯಾವಾದದಲ್ಲಿ 3 ಸಂಗತಿಗಳು ಇಲ್ಲ, 3 ಅವರು ಒಪ್ಪುವುದಿಲ್ಲ. ಏನದು 3? ಒಂದು ಜಗತ್ತು, ಇನ್ನೊಂದು ಈಶ್ವರ ಮತ್ತು ಜೀವ ಅನ್ನುವ 3 ಸಂಗತಿಗಳನ್ನ ಅವರು ಒಪ್ಪೋದಿಲ್ಲ. ಒಂದನ್ನೇ ಒಪ್ತಾರೆ ಅವರು. ನಮಗೆ ಗೊತ್ತಿರುವಂತೆ ಭಗವಂತನ ಬ್ರಹ್ಮನನ್ನು ಮಾತ್ರ ಒಪ್ತಾರೆ. ವಿಶ್ವ ಎಲ್ಲವೂ ಕೂಡ ಮಿಥ್ಯಾ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಆದ್ರಿಂದ ಜಗತ್ತು, ಈಶ್ವರ, ಜೀವ ಅನ್ನುವ 3 ಸಂಗತಿಗಳು ಅವರು ಇಲ್ಲ. ಆದ್ರಿಂದ ಅವ್ರನ್ನ ಅತ್ರಿಗಳು ಅಂತ ಹೇಳ್ತಾರೆ. ಈಗ ಮೊದಲನೇದಾಗಿ ಅಸತ್ಯಂ, ಇದಕ್ಕೆ ಅರ್ಥ ನೋಡೋಣ. ಇಂದ್ರಾಸೋಮ ತಪತಂ, ಅದಕ್ಕೆ ಅರ್ಥ ನೋಡೋಣ. ಈಗ ಇದು ನಾನೀಗಾಗಲೇ ಹೇಳಿದಂತೆ 7ನೇ ಮಂಡಲದಲ್ಲಿ 104ನೇ ಸೂಕ್ತ. ಮತ್ತು ಅಲ್ಲಿ 1ನೇ ಮಂತ್ರ ಮತ್ತು 5ನೇ ಮಂತ್ರ, ಒಟ್ಟು ಅಲ್ಲಿ 5 ಮಂತ್ರಗಳಿವೆ. ಅದರಲ್ಲಿ 1ನೇ ದಿನ ಮತ್ತು 5ನೇ ಅನೇಕ 15-16 ಮಂತ್ರಗಳಿವೆ. ಆದರೆ
ಅದರಲ್ಲಿ ಇವ್ರು ತಗೊಂಡಿರುವುದು 1ನೇದನ್ನು ಮತ್ತೆ 5ನೇದನ್ನು ಮಾತ್ರ ತಗೊಂಡಿದ್ದಾರೆ. 25 ಮಂತ್ರಗಳ ಪೈಕಿ 2 ಮಂತ್ರಗಳನ್ನು ತಗೊಂಡಿದ್ದಾರೆ. ಸಾಯಣ ಭಾಷ್ಯಕ್ಕೆ ಅನುಸಾರವಾಗಿ ಅದನ್ನ ಮಂತ್ರನ ಅರ್ಥ ಮಾಡಿಕೊಂಡು ಅದನ್ನ ಸ್ವಲ್ಪ ಮಟ್ಟಿಗೆ ನಮ್ಮ ಸಿದ್ಧಾಂತಕ್ಕೆ ಒಗ್ಗಿಸಿಕೊಂಡು ಅದನ್ನ ಅರ್ಥ ಹೇಳ್ತೇನೆ. ಅದಕ್ಕೆ ಇಂದ್ರ ಮತ್ತು ಸೋಮ ಇವರಿಬ್ಬರು ಕೂಡ ಅದರ ದೇವತೆಗಳು. ಒಂದೊಂದು ಮಂತ್ರಕ್ಕೆ ಒಂದೊಂದು ದೇವತೆ ಇದ್ದಾರೆ. ಇಡೀ 25 ಮಂತ್ರಗಳನ್ನು ಒಳಗೊಂಡ ಸೂಕ್ತ ಅದು. ಒಂದೊಂದು ಮಂತ್ರಕ್ಕೆ ಒಬ್ಬೊಬ್ಬ ದೇವತೆ ಇದ್ದಾನೆ. ಜಗತಿ ಛಂದಸ್ಸು, ತ್ರಿಷ್ಟು ಛಂದಸ್ಸು, ಹೀಗೆ ಅನುಷ್ಟು ಛಂದಸ್ಸು ಕೂಡ ಸ್ವಲ್ಪ ಹಿಂದೆ ಮುಂದೆ ಇದೆ ಅದರಲ್ಲಿ. ಅದನ್ನ ನಾವೀಗ ನೋಡೋಣ. ಮೊದಲನೇದಾಗಿ ಇಂದ್ರ ಸೋಮ ಅಂತ ಮೊದಲಿದೆ. ಅದಕ್ಕೆ ಇಂದ್ರಶ್ಚ ಸೋಮಶ್ಚ ಇಂದ್ರ ಸೋಮ ಅಂತ ಹೀಗೆ ಅರ್ಥ. ಈ ದ್ವಂದ್ವ ಸಮಾಸ ನಾವು ಮಾಡ್ತೀವಲ್ಲ ಲೌಕಿಕ ಸಂಸ್ಕೃತದಲ್ಲಿ, ಅಲ್ಲಿ ರಾಮಶ್ಚ ಕೃಷ್ಣಶ್ಚ ರಾಮಕೃಷ್ಣವು ಅಂತ ಇಷ್ಟೇ ಆಗ್ತದೆ, ರಾಮಕೃಷ್ಣವು ಅಂತ ಆಗೋದಿಲ್ಲ. ಆದರೆ ವೇದದಲ್ಲಿ ಮಾತ್ರ ದೇವತಾ ದ್ವಂದ್ವ ಅನ್ನೋ ಸಮಾಸಕ್ಕನುಸಾರವಾಗಿ ಇಂದ್ರ ಸೋಮವು ಅಂತ ಹೀಗಾಗ್ತದೆ. ಒಟ್ಟಾರೆ ಆ ಮಂತ್ರ ಏನ್ ಹೇಳ್ತದೆ ಅಂದ್ರೆ, ರಾಕ್ಷಸರನ್ನ ನಾಶ ಮಾಡಿರಿ, ದುಷ್ಟರನ್ನ ದೂರ ಇಡ್ರಿ ಅಂತ ಹೀಗೆ ಅದ್ರ ತಾತ್ಪರ್ಯ ಇದೆ ಮಂತ್ರದ. ಅದರದ್ದು ಒಂದೊಂದು ಶಬ್ದದ ಅರ್ಥವನ್ನು ಈಗ ನಾವು ನೋಡಬೇಕು. ಹೀಗೆ ದೇವತಾ ದ್ವಂದ್ವ ಅನ್ನೋ ಸೂತ್ರಕ್ಕನುಸಾರವಾಗಿ ಇಂದ್ರ ಮತ್ತು ಸೋಮ ಇಬ್ಬರು ದೇವತೆಗಳು. ಸೋಮ ಅಂದ್ರೆ ಚಂದ್ರ. ಇಂದ್ರ ಸೋಮ ತಪತಂ ರಕ್ಷ ಅಂತೇನಿದೆ ಅದು ರಾಕ್ಷಸರನ್ನು ಅಂತ ಅರ್ಥ. ವಸ್ತುತಃ ಅಲ್ಲಿ ಏಕವಚನ ಇದೆ. ರಕ್ಷ ರಕ್ಷಸಿ ರಕ್ಷಾಂಸಿ ಅಂತ ಮನಃಶಬ್ದದಂತೆ ಅದು ಅದರ ನಡೆ. ಅದರ ದ್ವಿತೀಯ ವಿಭಕ್ತಿ ಏಕವಚನ ಇದು, ರಕ್ಷ ಅಂತೇಳಿ. ತಪತಂ ಅಂತಿದೆಯಲ್ಲ, ತಪತಂ ಅಂದ್ರೆ ನೀವು ಆ ರಾಕ್ಷಸರ ಸಂಕುಲಕ್ಕೆ ಸಂತಾಪ ಉಂಟು ಮಾಡಿರಿ, ಅವರನ್ನ ಸದೆ ಬಡೀರಿ ಅಂತ ಅದರ ತಾತ್ಪರ್ಯ. ಲೋಟ್ಲಕಾರದ ಮಧ್ಯಮ ಪುರುಷದ ದ್ವಿವಚನ ಅದು, ತಪತಂ ಅಂತ ಹೀಗೆ. ಆಮೇಲೆ ಮುಂದೆ ಉಬ್ಜತಂ ಅಂತ, ಎಲ್ಲಿಯಾದ್ರೂ ಉಜ್ಜತಂ ಅಂತ ಜಕಾರವೇ ಎರಡಿದ್ರೆ ಅದನ್ನು ತಿದ್ಕೋಬೇಕು. ಉಬ್ಜತಂ ಅಂತ ಬ ಮತ್ತು ಜ ಅದರ ಸಂಯುಕ್ತಾಕ್ಷರ ಅದು. ಉಬ್ಜತಂ ಅಂದ್ರೆ ಹಿಂಸೆ ಮಾಡಿರಿ. ಇದು ಈ ಧಾತು ಕೂಡ ಲೌಕಿಕ ಸಂಸ್ಕೃತದಲ್ಲಿ ಹೆಚ್ಚು ಬಳಕೆ ಇಲ್ಲ ಅಂತ ಕಾಣಿಸ್ತದೆ. ಆ ರಾಕ್ಷಸರನ್ನ ನೀವು ಹಿಂಸೆ ಮಾಡಿರಿ, ಅವರಿಗೆ ತಾಪ ಆಗುವಂತೆ ಮಾಡ್ರಿ, ಅಂದ್ರೆ ದೈಹಿಕ ತಾಪ ಮಾನಸಿಕ ತಾಪ ಆಗುವಂತೆ ಮಾಡ್ರಿ ಅಂತ ಅದಕ್ಕೆ ವ್ಯತ್ಯಾಸ ತಿಳ್ಕೋಬಹುದು ಅಷ್ಟೇ, ಅದಕ್ಕಿಂತ ಹೆಚ್ಚಿಂದ ಏನಿಲ್ಲ. ಮುಂದೆ ನೆರ್ಪಯತಂ ವೃಷಣ ತಮೋವೃಧ, ನೆರ್ಪಯತಂ ವೃಷಣ ಅಂತಿದೆ. ಇಲ್ಲಿ ವೃಷಣ ಅಂತೇನಿದೆಯಲ್ಲ ಅದು ಕೂಡ ಪ್ರಥಮ ವಿಭಕ್ತಿ ದ್ವಿವಚನದ ರೂಪ. ನಾನು ಅದನ್ನ ಈಗ ಈ ಲೌಕಿಕ ಸಂಸ್ಕೃತದಲ್ಲಿ ರಾಮ ರಾಮವು ಅಂತ ಹೀಗೇನಾಗ್ತದಿಲ್ಲ, ಅದೇ ವೈದಿಕ ಸಂಸ್ಕೃತದಲ್ಲಿ ರಾಮ ಅಂತ ಆಗ್ತದೆ, ದ್ವಿವಚನವೇ. ಅದರಿಂದ ಇದಕ್ಕೆ ವೃಷಣ ಅಂದ್ರೆ ವೃಷಣವು ಅಂತ ಅರ್ಥ. ವೃಷಣ ಅಂದ್ರೆ ಏನರ್ಥ? ಅದು ಹಿಂದೆ 1-2-3 ಕಡೆ ಇಂಥದೊಂದು ಮಂತ್ರ ಬಂದಿದೆ. ಚತುಷ್ಕ ಪದ್ದಾಯೋತ ಸುಪೇಶ ಘೃತ ಪ್ರತೀಕ ವಯುನಾನಿವಸ್ತೆ ತಸ್ಸಾಂ ಸುಪರ್ಣ ವೃಷಣ ಅಂತ ಬಂದಿದೆ. ವೃಷಣ ಅಂದ್ರೆ ಭಗವಂತನ 2 ರೂಪಗಳು ಲಕ್ಷ್ಮೀ ದೇವಿಯಲ್ಲಿ ಸನ್ನಿಹಿತ ಆಗಿವೆ ಅಂತ ಇನ್ನೊಂದು ಕಡೆ ಬಂದಿದೆ. ಅದರಿಂದ ವೃಷಣ ಅಂದ್ರೆ ಈ ನಮ್ಮ ಅಪೇಕ್ಷೆಗಳನ್ನು ಈಡೇರಿಸುವಂಥವು, ಸುರಿಸುವಂಥವು ಅಂತ ಅರ್ಥ. ಸುರಿಸುವುದು ಅಂತ ಏನ್ ಸುರಿಸುವುದು ಅಂದ್ರೆ ನಮ್ಮ ಅಪೇಕ್ಷೆಗಳನ್ನು ಸುರಿಸುವಂಥವ್ರು ಅಂತ. ನೆರ್ಪಯತಂ ಅಂತಿದೆ ಮುಂದೆ. ನೆರ್ಪಯತಂ ಅಂದ್ರೆ ಆ ರಾಕ್ಷಸರಿಗೆ ನೀವು ನೀಚತ್ವವನ್ನು ಕೊಡಿರಿ, ಅವರನ್ನ ಸುಮ್ಮನಾಗಿಸಿರಿ. ನೀಚೈಷ್ಟ್ವಂ ಪ್ರಾಪಯತಂ ಅಂತ ಬರೆದಿದ್ದಾರೆ ಸಾಯಣರು. ಆ ರಾಕ್ಷಸರ ಏನೊಂದು ಮೇಲ್ಗೈ ಆಗಿದೆ, ಆ ಮೇಲ್ಗೈ ಆಗಿದ್ದನ್ನ ತಪ್ಪಿಸಿ ಅವರಿಗೆ ಹಿನ್ನಡೆ ಆಗುವಂತೆ ಮಾಡಿರಿ, ಅವರ ಮುನ್ನಡೆಯನ್ನು ತಪ್ಪಿಸಿ ಹಿನ್ನಡೆ ಆಗುವಂತೆ ಮಾಡಿರಿ ಅಂತ ಅದರ ಅರ್ಥ ಬರೆದಿದ್ದಾರೆ. ಆದ್ರೆ ನೆರ್ಪಯತಂ ಅಂತಿದೆ ನೋಡ್ರಿ.
ನಿರ್ಪಯಿತಂ ಅಂದ್ರೆ ಕೊಡಿರಿ ಅಂತ ಅರ್ಥ. ಏನು ಕೊಡಿರಿ ಅಂತ ಅಲ್ಲಿಲ್ಲ, ಅದು ಅವರಿಗೆ ಹಿನ್ನಡೆಯನ್ನು ನೀವು ಮಾಡ್ರಿ ಅಂತ ಇವರು ಸಾಯಣಾಚಾರ ಅರ್ಥ ಬರೆದಿದ್ದಾರೆ. ಅದರ ಬದಲು ಹಾಗರ್ಥ ಮಾಡೋ ಬದಲು ವೃಷಣ, ನಮ್ಮ ಅಪೇಕ್ಷೆಗಳನ್ನು ಈಡೇರಿಸುವ ಇಂದ್ರಾಸೋಮರೇ, ನಿರ್ಪಯತಂ ನಮಗೆ ಅಪೇಕ್ಷಿತವಾದನ್ನು ಕೊಡ್ರಿ ಅಂತ ಅರ್ಥ ಮಾಡೋದು ಹೆಚ್ಚು ಯೋಗ್ಯ. ನಮಗೆ ಅದನ್ನು ತಂದು ಕೊಡ್ರಿ, ಸಮರ್ಪಿಸಿರಿ. ಸಮರ್ಪಿಸುವುದು ಅಂದ್ರೆ ಭಕ್ತನಾದವನು ದೇವತೆಗಳಿಗೆ ಸಮರ್ಪಿಸುವುದು ಅಂತ ಮಾತ್ರ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ದೇವರು ಏನಾದರೂ ಕೊಟ್ಟರೆ ಅದು ಒಂದು ರೀತಿಯ ಅರ್ಪಣೆ. ತಗೋ ನಿನ್ನ ಹತ್ರ ಇಟ್ಕೋ ಅಂತ ಅವನಿಗೆ ಕೊಟ್ಟಂತೆ. ಅದರಿಂದ ನಿರ್ಪಯಿತಂ ಅಂತ ಅನ್ನೋದಕ್ಕೆ ನಾನು ಸಾಯಣಾಚಾರ್ಯ ಹೇಳಿದ ಅರ್ಥವನ್ನು ಬಿಟ್ಟು ಭಕ್ತರಿಗೆ ಅಪೇಕ್ಷೆಗಳನ್ನು ಕೊಡಿರಿ ಅಂತ ಅರ್ಥ ಮಾಡಿದ್ದೇನೆ. ಮುಂದೆ ತಮೋವೃಧ ಅಂತಿದೆ. ತಮೋವೃಧೌ ತಮೋವೃಧ ಅಂತ ಇದು ವ್ಯಂಜನಾಂತವಾದ ಶಬ್ದ. ಅದರ ದ್ವಿತೀಯ ವಿಭಕ್ತಿ ಬಹುವಚನ. ಅದು ತಮಸ ವರ್ಧಂತೆ ಇತಿ ತಮೋವೃಧ ಅಂತ ಹೀಗಾದ್ರ ಅರ್ಥ. ತೃತೀಯ ತತ್ಪುರುಷ ಸಮಾಸ ಆಗಿದೆ. ಅಜ್ಞಾನದ ಅಂಧಕಾರದಿಂದ, ಹೀಗೆ ತಮಸ್ಸು ಅಂದ್ರೆ ಅಜ್ಞಾನ ಅಥವಾ ಮಾಯೆಯ ಮೂಲಕ ಮುನ್ನಡೆಯುವವರು, ಮಾಯೆಯ ಮೂಲಕ ಬೇರೆ ಬೇರೆ ರೂಪಗಳನ್ನು ತಾಳುವಂತಹ ರಾಕ್ಷಸರು ಅಂತ ಅದರ ಅರ್ಥ. ಅವರನ್ನ ತಮೋವೃಧ. ಮತ್ತು ಅಚಿತಃ ಅಂತ ಇನ್ನೊಂದು ಶಬ್ದ ಇದೆ. ಅಚಿತಃ ಅಂತಂದ್ರೆ ಜ್ಞಾನರಹಿತರು, ಮೂಢರು ಅಂತ ಅದರ ಅರ್ಥ. ತಮೋವೃಧ ಮತ್ತು ಅಚಿತಃ ಅಂತ ಅನ್ನೋದು ಎರಡು ಕೂಡ ರಾಕ್ಷಸರಿಗೆ ವಿಶೇಷಣ. ಅಚಿತಃ ಅನ್ನೋದು ಕೂಡ ದ್ವಿತೀಯ ವಿಭಕ್ತಿ ಬಹುವಚನ, ವ್ಯಂಜನಾರ್ಥ ಶಬ್ದ. ಅಚಿತವು ಅಚಿತಃ ಅಂತ ಹೀಗೆ ಶಬ್ದ. ಅಚಿತಃ ಜ್ಞಾನರಹಿತರಾದವರು ಅಂಥ ರಾಕ್ಷಸರು ಅಂತ ನಾವಲ್ಲಿ ಅಧ್ಯಾಹಾರ ಮಾಡ್ಕೊಳ್ಬೇಕು. ಪರಾಶಣೀತಮಚಿತೋ ನ್ಯೋಷಿತಂ ಅಂತ ಹೀಗೆ ಅವರನ್ನ ಪರಾಶಣೀತಂ. ಪರ ಅಂದ್ರೆ ಇಂಗ್ಲಿಷ್ನಲ್ಲಿ ನಾವು ಹೇಳ್ತೀವಿ ಅವೇ ಅಂತೇಳಿ, ಕನ್ನಡದಲ್ಲಿ ಆಚೆಗೆ. ಅವರನ್ನ ನಾಶ ಮಾಡಿ ದೂರ ಅಟ್ಟಿಬಿಡಿ, ಹೊಡೆದಟ್ಟಿರಿ ಅಂತ ಹೀಗೆ ಹೇಳಿದಂಗೆ. ಹಿಂಸೆ ಮಾಡಿ ಅವರಿಗೆ ಬಾಣಾದಿ ಆಯುಧಗಳನ್ನು ಪ್ರಯೋಗ ಮಾಡಿ ಅವರನ್ನು ದೂರ ಇಟ್ಟುಬಿಡಿ. ಮತ್ತೆ ನ್ಯೋಷತಂ ಅವರನ್ನು ಸುಟ್ಟು ಹಾಕಿರಿ. ಉಷದಾಹೆ ಅಂತ ಧಾತು ಇದೆ, ಅದಕ್ಕೆ ನೀ ಅಂತ ಉಪಸರ್ಗ. ಇವೆಲ್ಲ ಮಧ್ಯಮ ಪುರುಷದ ದ್ವಿವಚನ ರೂಪಗಳು, ಈ ಕ್ರಿಯಾಪದಗಳೆಲ್ಲವೂ ಕೂಡ. ನ್ಯೋಷತಂ. ಮುಂದೆ ಹತಂ ನೋಡ್ರಿ, ಇದು ಕೂಡ ಮಧ್ಯಮ ಪುರುಷ ದ್ವಿವಚನದ ರೂಪ. ಹಂತು ಹತಾತ್ ಹತಾಂ ಢಂತು, ಹನ ಹತಾತ್ ಹತಂ ಹತ ಅಂತ ಹೀಗೇನಿದೆಯಲ್ಲ ಆ ರೂಪಗಳಿವೆಲ್ಲ. ಹತಂ ಅವರನ್ನ ದೂರ ಇಟ್ಟುಬಿಡ್ರಿ. ನುದೇಥಾಂ ಮುಂದೆ ಅವರನ್ನ ನೀವು ನುದ ಪ್ರೇರಣೆ ಅಂತ ಧಾತು. ಅಸ್ಮತ್ತೋ ಹತಾನ್ಸ್ತಾನ್ ಪ್ರೇರಯೇಥಾಂ ಅವ್ರನ್ನ ದೂರ ಓಡಿ ಹೋಗುವಂತೆ ಅಥವಾ ಈ ದುರ್ಬುದ್ಧಿ ಅವರಲ್ಲಿ ಇಲ್ಲದೆ ದುರ್ಬುದ್ಧಿ ಮತ್ತೆ ಅವರಿಗೆ ಬರದೇ ಇರುವಂತೆ ಅವ್ರನ್ನ ಪ್ರೇರಣೆ ಮಾಡ್ರಿ ಅಂತ ಹೀಗೆ ಅರ್ಥ ಆಗ್ಬೋದು. ಅತ್ರಿಣಃ ಅಂತ ಶಬ್ದ ಇದೆಯಲ್ಲ, ಅತ್ರಿಣಃ ಅಂತ ಅನ್ನೋದಕ್ಕೆ ಸಾಯಣಾಚಾರ ಮಾಡಿರುವ ಅರ್ಥ ಏನಿದೆ, ಅದನಶೀಲಾನ್. ಅತ್ತೀತಿ ಅದಿತಿ ಅಂತ ನಾವು ಹಿಂತೊಂದ್ಸರಿ ನೋಡಿದ್ದೇವೆ. ಆ ದೃಷ್ಟಿಯಿಂದ ಜಗತ್ತೆಲ್ಲವನ್ನು ನುಂಗಿ ನೀರು ಕುಡಿಯುವವರು, ಮಾಂಸ ಭಕ್ಷಕರು ಅಥವಾ ಜಗತ್ತಿಗೆಲ್ಲ ತೊಂದರೆ ಕೊಡುವವರು, ಜಗತ್ತಿನ ಸಂಪತ್ತೆಲ್ಲ ತಮಗೇ ಬೇಕು ಅಂತ ಹೇಳುವವರು, ಅಂಥವರನ್ನ ಅವರು ಅತ್ರಿಗಳು ಅಂತ ಸಾಯಣಾಚಾರ್ಯ ಅರ್ಥ ಮಾಡಿದ್ದಾರೆ. ತ್ರಿವಿಕ್ರಮ ಪಂಡಿತರು ಹೇಳಿದಂತೆ ಜೀವ, ಜಗತ್ತು, ಈಶ್ವರ ಅನ್ನೋ ಮೂರು ಸಂಗತಿಗಳನ್ನು ಒಪ್ಪದವರು ಅಂತ ಅರ್ಥ ನಾವಿಲ್ಲಿ ಇಟ್ಕೊಳ್ಳೋಣ. ಮುಂದೆ ನಿಶಿಶೀತಂ, ಇದು ಕೂಡ ಕ್ರಿಯಾಪದ. ನಿತರಾಂ ತನೂಕುರುತಂ, ಅವರ ಬಲವನ್ನ ನೀವು ಕ್ಷೀಣ ಮಾಡಿರಿ. ಅವರ ಶಕ್ತಿ ಸೈನ್ಯ ಏನಿದೆ ಅದನ್ನು ನೀವು ಕ್ಷೀಣ ಮಾಡಿರಿ ಅಂತ ಈಗ ಅರ್ಥ. ಇನ್ನೊಂದು ನಾವಿಲ್ಲಿ ಮಾಡ್ಕೊಳ್ಬೇಕಾದ ಪ್ರಧಾನವಾದ ಅರ್ಥದ ಬದಲಾವಣೆ ಅಂದ್ರೆ, ಇಂದ್ರ ಸೋಮ ಅಂತಿದೆಯಲ್ಲ, ಅಲ್ಲಿ ಇಂದ್ರ ಮತ್ತು ಚಂದ್ರ ಅಂತ ಅರ್ಥ ಸಾಮಾನ್ಯವಾಗಿ ಬಂದಿದೆ. ಇಂದ್ರಶ್ಚ ಸೋಮಶ್ಚ ಇಂದ್ರ ಸೋಮವು. ಇದು ಸಾಯಣಾಚಾರ್ಯ ಸಾಮಾನ್ಯವಾಗಿ ಹಾಗೆ ಅರ್ಥ ಮಾಡ್ತಾರೆ, ದೇವತಾ ಪರವಾಗಿ ಅರ್ಥ ಮಾಡಿರ್ತಾರೆ. ನಮಗೆ ಎಲ್ಲಾ ಕಡೆ ಭಗವತ್ ಪರತ್ವ ಕಾಣಬೇಕು. ಅದರಿಂದಲೇ ಎರಡೆರಡು ಶಬ್ದಗಳು, ಎರಡೆರಡು ವಿಶೇಷಣಗಳು ಎಲ್ಲಾದರೂ ಬಂದರೆ ಅದರ ಮೂಲಕ ನಾವೇನು ಅರ್ಥ ಮಾಡ್ಕೊಳ್ಬೇಕು, ಅದನ್ನ ಬೇರೆ ಬೇರೆ ಕಡೆ
ಜ್ಞಾನಿಗಳು ಆಚಾರ್ಯರು ಕೂಡ ತೋರಿಸಿಕೊಟ್ಟಿದ್ದಾರೆ. ಅದರಂತೆ ಇನ್ನೂ ಎಷ್ಟೆಷ್ಟೋ ಜನ ಜ್ಞಾನಿಗಳು ಹಾಗೆ ಅರ್ಥ ಮಾಡಿದ್ದಾರೆ. ಯಥಾ ಪ್ರಕಾರವಾಗಿ ನಮ್ಗೆ ಇಲ್ಲಿ ಎರಡು ರೂಪಗಳ ಬಗ್ಗೆ ಭಗವಂತನ ಆತ್ಮ ಮತ್ತು ಅಂತರಾತ್ಮ ಎಂಬ ಎರಡು ರೂಪಗಳು ಅಥವಾ ಇನ್ಯಾವುದಾದ್ರೂ ಎರಡು ರೂಪಗಳು, ಭಗವಂತನ ಎರಡು ರೂಪಗಳ ಬಗ್ಗೆ ಇಲ್ಲಿ ವರ್ಣನೆ ಬಂದಿದೆ ಅಂತ ನಾವು ಇಂದ್ರ ಸೋಮ ಅಂತ ಬೇಡ. ಇಂದ್ರನಲ್ಲಿ ಅಂತರ್ಯಾಮಿಯಾದ ಒಂದು ರೂಪ, ಚಂದ್ರನಲ್ಲಿ ಅಂತರ್ಯಾಮಿಯಾದ ಒಂದು ರೂಪ. ಆ ಭಗವಂತನ ರೂಪಗಳ ಬಗ್ಗೆನೇ ನಮ್ದು ಪ್ರಾರ್ಥನೆ. ಅದನ್ನ ನಾವು ಬೇರೆ ಬೇರೆ ನೆಲೆಯಲ್ಲಿ ಅರ್ಥ ಮಾಡಬಹುದು. ಒಂದು ವೇದಗಳಿಗೆ ಮೂರು ಅರ್ಥ ಇದೆಯಲ್ಲ, ಇಂದ್ರ ಸೋಮ ಅಂದ್ರೆ ಭಗವಂತನ ಪರವಾಗಿಯೇ ಇರುವ ಅರ್ಥ ಒಂದು, ಭಗವಂತನ ಎರಡು ರೂಪಗಳು ಅಂತ. ಅದಾದ್ಮೇಲೆ ಬರುವಂತಹ ಅರ್ಥ ಭಗವಂತ ಮತ್ತು ಲಕ್ಷ್ಮೀದೇವಿ ಪರವಾಗಿ ಅರ್ಥ ಮಾಡುವುದು. ಇಂದ್ರಶ್ಚ ಸೋಮಾಚ ಅಥವಾ ಇಂದ್ರಾಚ ಸೋಮಶ್ಚ ಇಂದ್ರಾಸೋಮವು ಅಂತ ಮಾಡ್ಕೋಬಹುದು. ಇಂದ್ರ ಅಂದ್ರೆ ಲಕ್ಷ್ಮೀದೇವಿ, ಸೋಮ ಅಂದ್ರೆ ಪರಮಾತ್ಮ. ಲಕ್ಷ್ಮೀದೇವಿಯ ಮುಖವೆಂಬ ಕಮಲಕ್ಕೆ ಇವನು ಮುಖವೆಂಬ ನೈದಿಲೆಗೆ ಇವನು ಚಂದ್ರ ಅಂತ ಅರ್ಥದಲ್ಲಿ ನಾವು ತಿಳ್ಕೊಳ್ಬಹುದು. ಆದ್ರಿಂದ ಇಂದ್ರಾಚ ಸೋಮಶ್ಚ ಇಂದ್ರಾಸೋಮವು, ಲಕ್ಷ್ಮೀದೇವಿ ಮತ್ತು ಪರಮಾತ್ಮರೇ, ಇದು ಎರಡನೇ ಅರ್ಥ. ಇಂದ್ರ ಅಂದ್ರೆ ಭಗವಂತ, ಸೋಮ ಅಂದ್ರೆ ಈ ಮುಖ್ಯ ಪ್ರಾಣ. ಪವಮಾನ ಸೂಕ್ತದ ಉದ್ದಕ್ಕೂ ಅನೇಕ ಕಡೆ ಸೋಮ ಅಂದ್ರೆ ಮುಖ್ಯ ಪ್ರಾಣ ಅಂತ ಅರ್ಥ ಮಾಡಿರೋದು ಬಂದಿದ್ದೇ ಇದೆ, ಪ್ರಸಿದ್ಧವೇ ಇದೆ ಅದು. ಸೋಮ ಬಳ್ಳಿಗೆ ಅವನ ಅವಮಾನ, ಅವನ ಅಭಿಮಾನಿಯಾಗಿದ್ದಾನೆ ಅಂತ ಇತ್ತೆಲ್ಲ ಅರ್ಥ. ಮೂರು ಅರ್ಥ ಆಯ್ತು. ಭಗವತ್ ಪರವಾಗಿ, ಭಗವಂತ ಮತ್ತು ಲಕ್ಷ್ಮೀದೇವಿ ಪರವಾಗಿ, ಭಗವಂತ ಮತ್ತು ಮುಖ್ಯ ಪ್ರಾಣ ಪರವಾಗಿ, ಮತ್ತು ನಾಲ್ಕನೇ ಅರ್ಥ ಇಂದ್ರ ಮತ್ತು ಚಂದ್ರರ ಪರವಾಗಿ. ಆ ರೂಪಗಳನ್ನು ಇಲ್ಲಿ ಧ್ಯಾನ ಮಾಡಿದ್ದಾರೆ ಅಂತ ನಾವು ಇದನ್ನು ಈ ಮಂತ್ರದಿಂದ ಅರ್ಥ ಮಾಡ್ಕೋಬಹುದು. ಅತ್ರಿ ಅಂತಿದೆಯಲ್ಲ, ಅತ್ರಿ ಅಂದ್ರೆ ಅದ್ವೈತಿಗಳು ಕೇವಲ ಈಶ್ವರನನ್ನು ಒಪ್ತಾರೆ, ಪರಮಾತ್ಮ ಜೀವ ಮತ್ತು ಜಗತ್ತನ್ನು ಒಪ್ಪುವುದಿಲ್ಲ. ಮೂರರ ಪೈಕಿ ಎರಡನ್ನು ಒಪ್ಪದೇ ಇರುವ ಮೂಲಕ ಒಟ್ಟಾರೆ ಮೂರನ್ನು ಅವ್ರು ಒಪ್ಪದೇ ಇರುವಂತಾಯ್ತು. ಇನ್ನ ಅದಕ್ಕೆ ಮತ್ತೊಂದು ಅರ್ಥ ಹೇಳ್ಬೋದು, ಈಶ್ವರನನ್ನು ಅವ್ರು ಒಪ್ಪಿಲ್ಲ. ಈಶ್ವರನ ಶಬ್ದ ಪ್ರಯೋಗ ಮಾಡಿದ್ದಾರೆ ತ್ರಿವಿಕ್ರಮ ಪಂಡಿತರು, ಅದನ್ನು ಗಮನಿಸಬೇಕು. ಸಗುಣ ಬ್ರಹ್ಮನನ್ನು ಅವ್ರು ಒಪ್ಪಲಿಲ್ಲ, ನಿರ್ಗುಣ ಬ್ರಹ್ಮನನ್ನು ಒಪ್ಪಿದ್ದಾರೆ. ಈಶ್ವರ ಅಂದ್ರೆ ಜಗತ್ತನ್ನು ಆಳುವ ಗುಣವುಳ್ಳವನು ಅಂತ ಅರ್ಥ. ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂತ ಎರಡು ಬ್ರಹ್ಮರನ್ನ ಅವ್ರು ಪ್ರತಿಪಾದನೆ ಮಾಡ್ತಾರೆ. ಆದ್ರೆ ನಿರ್ಗುಣ ಬ್ರಹ್ಮ ಒಂದೇ ಸತ್ಯ, ಸಗುಣ ಬ್ರಹ್ಮ ಅನ್ನೋದು ಮಿಥ್ಯಾ ಅಂತಂತಾರೆ. ಆದ್ರಿಂದ ಅಂತೂ ಪರಮಾತ್ಮನ ಗುಣಗಳನ್ನು ಅವರು ನಿರಾಕರಣೆ ಮಾಡ್ತಾರೆ. ಆದ್ರಿಂದ ಜೀವನನ್ನು ಒಪ್ಪಲಿಲ್ಲ, ಜಗತ್ತನ್ನು ಒಪ್ಪಲಿಲ್ಲ, ಈಶ್ವರನನ್ನೂ ಒಪ್ಪಲಿಲ್ಲ. ಜಗತ್ಸೃಷ್ಟಿಕರ್ತೃತ್ವಾದಿ ಗುಣವುಳ್ಳ ಭಗವಂತನನ್ನು ಅವ್ರು ಒಪ್ಪಲಿಲ್ಲ. ಆದ್ರಿಂದ ಅವ್ರು ಯಾವುದನ್ನೂ ಒಪ್ಪಲಿಲ್ಲ. ಮೂರು ಪೈಕಿ ಯಾವುದನ್ನೂ ಒಪ್ಪಲಿಲ್ಲ ಅಂತನೂ ಅರ್ಥ ಮಾಡಬಹುದು. ಮೂರು ಪೈಕಿ ಬ್ರಹ್ಮವೊಂದನ್ನು ಒಪ್ಪಿದ್ದಾರೆ, ಜಗತ್ತು ಮತ್ತು ಈಶ್ವರನಿಗೆ ಪ್ರತ್ಯೇಕ, ಜಗತ್ತು ಮತ್ತು ಜೀವರಿಗೆ ಪ್ರತ್ಯೇಕ ಅಸ್ತಿತ್ವವನ್ನು ಒಪ್ಪಲಿಲ್ಲ. ಆದ್ರಿಂದ ಆ ಮೂರನ್ನು ಒಪ್ಪಿದಂತಾಗ್ಲಿಲ್ಲ, ಮೂರನ್ನು ಕೂಡ ಅವರು ಒಪ್ಪಲಿಲ್ಲ, ಎರಡನ್ನೇ ಒಪ್ಪಿದ್ದಾರೆ ಅಂತ ಹಾಗೆ ಮಾತ್ರ ಹಾಗೂ ಅರ್ಥ ಮಾಡಬಹುದು. ರಾಮ, ಕೃಷ್ಣ, ಗೋವಿಂದ ಅಂತ ಮೂರು ಜನ ಬರಬೇಕಾಗಿತ್ತು. ಮೂರು ಪೈಕಿ ಯಾರೊಬ್ಬರು ಬರದೇ ಇದ್ದಾಗ ಯಾರೂ ಬಂದಿಲ್ಲ ಅನ್ನೋ ಅರ್ಥದಲ್ಲಿ ಮೂರು ಜನ ಬಂದಿಲ್ಲ ಅಂತೇವೆ. ಅಥವಾ ರಾಮಕೃಷ್ಣ ಇಬ್ರು ಬಂದಿದ್ದಾರೆ, ಗೋವಿಂದ ಬರದೇ ಇದ್ದಾಗ ಮೂರು ಜನ ಬರಲಿಲ್ಲ ಅಂತಂತೇವೆ. ಯಾಕಂದ್ರೆ ಇಬ್ಬರೇ ಬಂದಿದ್ದಾರೆ, ಬರಬೇಕಾದವ್ರು ಮೂರು ಜನ, ಅವ್ರು ಬರಲಿಲ್ಲ ಅಂತ ಹೀಗೆ ಹೇಳ್ತೇವೆ. ಅದರಂತೆ ಇಲ್ಲಿಯೂ ಕೂಡ ಅಂತ ಅರ್ಥ ತಿಳ್ಕೋಬಹುದು. ಅದರೊಂದಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.